ನಿನ್ನ ಜೊತೆಯಲಿ ಜೊತೆಯಲಿ ಹಿಡಿದು ಕಟ್ ಹಾಕಿ ನನ್ನ ಬಟ್ಟೆ ಎಲ್ಲ ಕಿತ್ತು ಹಾಕಿ ಓಡ್ ಹೋದ್ರು. ಅವ್ರಿಗೆಂತ ರಾಕ್ಷಸನ ಇಡೀ ರಾತ್ರಿ ಬಟ್ಟೆ ಇಲ್ದೆ ಯಾರನ್ನು ಕೂಗಕ್ಕೂ ಆಗದೆ ಇದೇ ಜಾಗದಲ್ಲಿ. ಪ್ಲೀಸ್ ಪುಟ್ಟ, ಇನ್ನೇನು ಹೇಳ್ಬೇಡ, ಹತ್ತು ಬಿಡ್ತೀನಿ ನಾನು. ಪ್ಲೀಸ್ ಕಣೋ, ಸಮಾಧಾನ ಮಾಡ್ಕೊ. ಸದ್ಯ ನಿನ್ ಜೀವಕ್ಕೆ ಏನೂ ಆಗಿಲ್ವಲ್ಲ, ಅದೇ ಪುಣ್ಯ ನನ್ಗೆ. ಪುಟ್ಟ ನಡಿ, ನಿನ್ನ ಲಾಡ್ಜಿಗೆ ಡ್ರಾಪ್ ಮಾಡಿ ನಾನು ಸ್ವಲ್ಪ ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ಅಲ್ಲಿಂದ ಬಂದ್ಮೇಲೆ ಇಬ್ರು ಮಾತಾಡೋಣ. ಏನು ಆಗಲ್ಲ ಕಣೋ, ಬಾ. ಇವತ್ತಿಗೆ ನನ್ನ ಈ ಮನೆ ಋಣ ಮುಗ್ದು ಹೋಯ್ತು. ಅಭಯ್ ಅನ್ನೋ ಹೆಸರನ್ನ ನನ್ನ ಜೀವನದಿಂದನೇ ಅಳಿಸ್ಬಿಡ್ಬೇಕು. ಅಭಯ್ ಇಲ್ಲದೆ ಇರೋ ಸಮಯದಲ್ಲಿ ಈ ರೀತಿ ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಮನೆಯಿಂದ ನೀನು ಹೊರಡೋದು ಸರಿ ಇರೋದಿಲ್ಲ. ಶಾಲಿನಿ, ಪ್ಲೀಸ್, ಆವೇಶಕ್ಕೆ ಬಿದ್ದು ಜೀವನನ ಹಾಳು ಮಾಡ್ಕೋಬೇಡ. ಏನು ಮಾಡ್ಲೋ ರಂಗ, ನಾನು ಅವನ ಬಿಟ್ಟು ಹೋಗ್ತೀನಿ ಅಂದಮೇಲೂ ಮತ್ತೆ ಮತ್ತೆ ನನ್ನನ್ನು ಅವನಿಗೆ ಕಟ್ಟಾಕ್ಬೇಡ. ನಾನು ಅವನ ಮನಸ್ಸಲ್ಲೇ ಇಲ್ಲ ಅಂದಮೇಲೆ ನಾನು ಇಲ್ಲಿದ್ರೂ ತಪ್ಪಾಗುತ್ತೆ, ಅವನ ಜೀವನನೂ ಹಾಳಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್. ಪೊಲೀಸ್ ಕಂಪ್ಲೇಂಟ್ ಆಯಿತು, ಸ್ಮಗ್ಲಿಂಗ್ ಪ್ರಾಪರ್ಟೀಸ್ನ ಪೊಲೀಸ್ ಸ್ಟೇಷನ್ಗೆ ಸಾಗಿಸಿದ್ದು ಆಯಿತು. ಹಾಂ ಸರ್, ಎಲ್ಲದಕ್ಕೂ ರೆಕಾರ್ಡ್ಸ್ ಇದೆ. ಶೀ ಈಸ್ ನಾಟ್ ಬ್ಯಾಡ್ ಸರ್. ಸ್ವಲ್ಪ ಡಿಪ್ರೆಷನಲ್ಲಿದ್ದಾಳೆ. ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಯಾ, ನಾವಿವತ್ತೇ ಹೊರಡ್ತೀವಿ. ಬಾಯ್ ಸರ್. ಇದೇ ನನ್ನ ಕಡೆ ಪರೀಕ್ಷೆ, ನನ್ನ ಪ್ರೀತಿ ಪರೀಕ್ಷೆ, ನನ್ನ ಜೀವನದ ಪರೀಕ್ಷೆ. ಅಭಯ್ ನಿಜವಾಗ್ಲೂ ನನ್ನ ಪ್ರೀತಿಸ್ತಾನೆ ಅಂದರೆ ನನ್ನ ಫೋನ್ ರಿಸೀವ್ ಮಾಡ್ತಾನೆ, ಐ ಲವ್ ಯು ಅಂತಲೂ ಹೇಳ್ತಾನೆ. ಇಲ್ಲಾಂದರೆ ನನ್ನ ಜೀವನ ಇಲ್ಲಿಗೆ ಮುಗೀತು. ನಿನ್ನನ್ನು ನಂಬ್ಕೊಂಡು ನನ್ನ ಕಡೆ ಪ್ರಯತ್ನ ಮಾಡ್ತಿದ್ದೀನಿ. ನನ್ನನ್ನು ಗೆಲ್ಸು ರಂಗ. ಎಲ್ಲಿದ್ಯಾ? ಇಲ್ಲ, ಚಿಕ್ಕಮಗಳೂರಲ್ಲಿ. ರಾತ್ರಿ ಫೋನ್ ಮಾಡಿದ್ದೆ, ನಾನು ಕಟ್ ಮಾಡಿದೆ. ಸ್ವಲ್ಪ ಬ್ಯುಸಿ ಇದ್ದಾರೆ. ಅಷ್ಟೊತ್ತಲ್ಲಿ ಸ್ವಲ್ಪ ಕೆಲಸ ಇತ್ತು. ನಾನು ಫೋನ್ ರಿಸೀವ್ ಮಾಡದೇ ಇರೋಷ್ಟು ಕೆಲಸನಾ? ಅದು ನಿನ್ನೆ ರಾತ್ರಿ ನಾನು ಇದ್ದಿದ್ದ ಕಂಡೀಷನಲ್ಲಿ ಮಾತಾಡೋ ಪೇಷನ್ಸ್ ಇರಲಿಲ್ಲ ಸೀನಿಯರ್. ಓ, ಅಂಥದ್ದೇನಾಗಿತ್ತು ಅದನ್ನಾರು ಹೇಳು. ಏನೆಲ್ಲ ಎನ್ಕ್ವೈರಿ ಮಾಡ್ತಿದ್ದೀರಾ? ಎಲ್ಲದನ್ನು ಫೋನಲ್ಲಿ ಹೇಳೋಕ್ಕಾಗಲ್ಲ ಸೀನಿಯರ್.
ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ. ಅಂದರೆ ಹೇಳೋಕ್ಕಾಗದೇ ಇರೋ ವಿಷಯನ? ಹಂಗೆ ಅಂದ್ಕೊಳ್ಳಿ. ಗೊತ್ತಾಯ್ತು ಬಿಡು. ಏನ್ರಿ ಗೊತ್ತಾಯ್ತು? ನೀನೇನೋ ತಪ್ಪು ಮಾಡಿದ್ಯಾ, ಅದಕ್ಕೆ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಆ ಥರ ಏನೂ ಇಲ್ಲಮ್ಮ. ನಾನು ಇಲ್ಲೇನೋ ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಹ್ಞೂ ಸರಿ, ಏನು ಟೆನ್ಷನ್ ಹೇಳು? ಏನು ಡೌಟ್ ಏನೇ ನನ್ನ ಮೇಲೆ? ಬೆಂಗಳೂರಿಗೆ ಬಂದಾಗ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ? ಸೀನಿಯರ್, ನೀವು ಬೇರೆ ಹೆಣ್ಮಕ್ಳ ಥರ ಅನುಮಾನ ಪಡಬೇಡಿ. ಹರ್ಟ್ ಆಗಬೇಡಿ ಅಭಯ್ ಶೇಖರ್ ಅವರೇ. ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನಿಮ್ಗೆ ಹಿಂಸೆ ಆದರೆ ಸಾರಿ. ಶಟಪ್ ಶಾಲಿನಿ, ಈ ಮಟ್ಟಕ್ಕೆಲ್ಲ ಚುಚ್ಚು ಮಾತಾಡ್ಬೇಡ್ರಿ, ಹರ್ಟ್ ಆಗುತ್ತೆ. ಒನ್ಸ್ ಅಗೇನ್ ಸಾರಿ. ನೋಡಿ ಸೀನಿಯರ್, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡಿ. ಏನಿದ್ರು ಬೆಂಗಳೂರಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ? ಸದ್ಯ ಫೋನ್ ಇಡಿ. ಸರಿ, ಆ್ಯಂಡ್ ಸಾರಿ. ಗುಡ್ ಬಾಯ್. ಸರಿ, ಬಾಯ್. ಹಲೋ, ಇದೇ ನಿನ್ನ ಕಡೆ ಮಾತಾ? ಹಲೋ ಹಲೋ. ಚಂದನಿ, ಮತ್ತೇನಾಯ್ತು? ಮತ್ತೇನಾಯ್ತಮ್ಮ? ರಾತ್ರಿ ಆಗಿತ್ತು ಸಾಲ್ದ. ಒಂದ್ ಹೆಣ್ಣು ಬಟ್ಟೆ ಇಲ್ದೆ ಅವಳ ಗಂಡ ಮುಂದೆ ಮಾತ್ರ ಅಂತ ನಿಲ್ಲೋದು. ಆದ್ರೆ ನಾನು ನಿನ್ ಮುಂದೆ ಚಾಂದಿನಿ, ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಂತ ನಿನಗೂ ಗೊತ್ತು. ಆ ಪರಿಸ್ಥಿತಿಯಲ್ಲಿ ಇಬ್ರದ್ದು ತಪ್ಪಿರ್ಲಿಲ್ಲ ಅಲ್ವಾ? ಅಷ್ಟಕ್ಕೂ ಅಲ್ಲಿ ನಾನು ಒಬ್ಬನೇ ತಾನೇ ಇದ್ದಿದ್ದು. ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಪುಟ್ಟ, ನನ್ನ ಸೀನಿಯರ್ಗೂ ಕೂಡ. ಚಾಂದಿನಿ, ಸಮಾಧಾನ ಮಾಡ್ಕೊಳ್ಳೋ ಪ್ಲೀಸ್ ಪುಟ್ಟ. ಇಲ್ಲಿ ನೋಡು, ತಿರುಗಿ ನೋಡೋ ಒಂದ್ಸಲ. ನಾನು ನೋಡೋ, ನಾನು ಕೆಟ್ಟ ಹುಡುಗನ ಹೇಳು? ನಾನೇನು ಅಣ್ಣನ ಸಮಾನ ತಾನೆ? ನೀ ಕಷ್ಟದಲ್ಲಿರುವಾಗ ಅಣ್ಣ ಆ ಸಮಯದಲ್ಲಿ ಬಂದರೆ ಅದೇನೂ ತಪ್ಪಿಲ್ಲ ಪುಟ್ಟ. ಅದನ್ನೆಲ್ಲ ನಿನ್ನ ಮನಸ್ಸಿಂದ ತೆಗ್ದು ಹಾಕ್ಬಿಡು. ನಾನು ಟ್ರೈ ಮಾಡ್ತಿದ್ದೀನಿ ಕಣೋ, ಆದ್ರೆ ಆಗ್ತಿಲ್ಲ. ನಂಗೆ ಅರ್ಥ ಆಗುತ್ತೋ? ನೋಡು, ಇವ್ರ ಸವಾಸನೆ ಬೇಡ. ಇಲ್ಲಿಂದ ಈಗಲೇ ಬೆಂಗಳೂರಿಗೆ ಹೋಗ್ಬಿಡೋಣ ನಾವು. ಪ್ಲೀಸ್ ಕಣೋ ಪುಟ್ಟ, ಚಿಯರ್ ಅಪ್ ಚಂದನೆ, ಪ್ಲೀಸ್. ಬಂದ್ಬಿಟ್ಟಿರಿ ಪುಟಾಣಿ. ಬಾ 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 ಚಂದಿನಿ. ಅದೇ ಯಾಕೆ ಮರಿ ಹಾಗೆ ನಿಂತ್ಬಿಟ್ಟೆ? ಬನ್ನಿ ಒಳಗೆ ಬನ್ನಿ. ಬಾ ಅಮ್ಮ, ಬಾರೋ. ಟ್ರಿಪ್ ಎಲ್ಲ ಚೆನ್ನಾಗಿತ್ತಾ?
ಪುಟಾಣಿ ಏನಾಯ್ತು ನಿಂಗೆ? ಯಾಕೇನು ಮಾತಾಡ್ತಾ ಇಲ್ಲ? ಚಾಂದಿನಿ, ನೀನು ಯಾಕಮ್ಮ ಹಾಕೂತಿದ್ಯಾ? ಏನೋ ಕಳ್ಕೊಂಡು ಹೋಗ್ತಾರ? ಮಾಮ್, ಅವಳನ್ನೇನು ಕೇಳಬೇಡ. ಸ್ವಲ್ಪ ಡಿಪ್ರೆಷನ್ಲಿದ್ದಾಳೆ. ಅದೇ ಯಾಕೆ ಅಂತ ಹೇಳಿದ್ನಲ್ಲ ಮಾಮ್, ಅವಳನ್ನೇನು ಕೇಳಬೇಡ ಅಂತ. ಸದ್ಯಕ್ಕೆ ಯಾರು ಇವಳನ್ನ ಡಿಸ್ಟರ್ಬ್ ಮಾಡಬೇಡಿ. ಚಾಂದಿನಿ, ನೀನು ಹೋಗಿ ರೆಸ್ಟ್ ಹೋಗ್ ಪುಟ್ಟ, ಹೋಗು. ಏನಾಯ್ತು? ಹೋಗೋವಾಗ ಇಬ್ರು ಚೆನ್ನಾಗೇ ಇದ್ರಿ, ಬರೋವಾಗ ಏನಾಯ್ತು ನಿಮ್ಮಿಬ್ಬರಿಗೆ? ಡ್ಯಾಡ್, ನನ್ನನ್ನೇನು ಕೇಳಬೇಡಿ ಅನ್ನಲ್ಲ. ನಾವು ಚೆನ್ನಾಗೇ ಇದ್ದೀವಿ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದ್ವಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗಿದೆ ಅಷ್ಟೇ. ರೆಸ್ಟ್ ತೊಗೊಂಡೆ ಎಲ್ಲ ಸರಿ ಹೋಗುತ್ತೆ. ಮಾಮ್, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ, ನನ್ಗೆ ಊಟ ಬೇಡ. ನಗ್ತಿದೆಯಲ್ಲೇ? ಅವ್ರ ನೋಡಿದ್ರೆ ತಪ್ಪು ಮಾಡಿದ್ದಾರೆ ಅಂತ ನಿಂಗೆ ಅನ್ಸಲ್ಲ? ಅದೇನು ದೊಡ್ಡ ವಿಷಯನೇನಮ್ಮ. ಅವನ ಸಂತೋಷ, ಅವನ ಜೀವನ ಅವನು ಹುಡ್ಕೊಳ್ತಿದ್ದಾನೆ. ಈಗ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಷ್ಟೇ. ಅಂದ್ರೆ ಏನಮ್ಮ ಹೇಳ್ತಾ ಇದೀಯ ನೀನು? ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡೋಕ್ಕಾಗಲ್ಲ ಮಾವ. ನಮ್ಮ ಸಂಬಂಧಕ್ಕೆ ಕೊನೆ ಮೊಳೆ ಹೊಡೆಯೋ ಟೈಮ್ ಬಂದಿದೆ, ಹೊಡಿಬೇಕಷ್ಟೇ. चांदनी, चांदनी,
ಚಾಂದಿನಿ ಏನಾಯ್ತು? ಯಾಕೆ ಇಲ್ಲಿ ಕೂತಿದ್ಯಾ? ಅಭಯ್ ಅಲ್ಲಿ ನಡೆದಿತ್ತು. ಚಾಂದಿನಿ ಪ್ಲೀಸ್ ಎಕ್ಸೈಟ್ ಆಗಬೇಡ. ನೀನು ಹೈಪರ್ ಟೆನ್ಷನ್ ಆದರೆ ನಿಂಗೆ ಉಸಿರಾಟ ತೊಂದರೆ ಆಗುತ್ತೋ? ನೀನು ತಡಿಯಲ್ಲಮ್ಮ ಪ್ಲೀಸ್ ಚಾಂದಿನಿ, ಕಂಟ್ರೋಲ್. ನಿಂಗೆ ಇಲ್ಲಿ ಯಾವ ಅಪಾಯನೂ ಇಲ್ಲ, ನೀನು ತುಂಬ ಸೇಫ್ ಆಗಿದೆಯಾ. ನೀನು ನಮ್ಮನೇಲಿದ್ಯಾ ಕಣೋ. ಆದರೂ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಡೆದಿದ್ದು ನನಗೆ ಮರೆಯೋಕ್ಕೆ ಆಗ್ತಿಲ್ಲ ಕಣೋ. ನನ್ನ ಲೈಫಲ್ಲಿ ಅದೊಂದು ಇನ್ಸಿಡೆಂಟ್ ನಡಿಬಾರ್ದಿತ್ತು. ಅದೆಲ್ಲ ನಮ್ಮ ಕೈಲಿತ್ತ ಚಾಂದಿನಿ? ಎಲ್ಲ ಟೈಮ್ ಅಷ್ಟೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಯ್ತು. ಆ ವಿಷಯನ ಇವಾಗ ಯೋಚನೆ ಮಾಡಿದ್ರೆ ಅದನ್ನು ಸರಿ ಮಾಡೋಕ್ಕಾಗತ್ತಾ? ಹಾಂ, ಆದರೂ ನಾನು ಆ ಸ್ಥಿತಿಲಿ ನಿನ್ನ ಮುಂದೆ. ಚಾಂದಿನಿ ಮತ್ತೆ ಮತ್ತೆ ನೀನು ಅದೇ ನನಗೆ ಜೋತ್ ಬೀಳ್ತಾ ಇದೆಯಾ ಪುಟ. ಅದರಿಂದ ಆಚೆಗೆ ಬಾ. ನಿಂಗೇನು ಆಗಿಲ್ವೋ? ಆಗೋದು ಇಲ್ಲ. ನೆಕ್ಸ್ಟ್ ಟೈಮ್ ಈ ಥರ ಯಾವತ್ತೂ ಆಗದೆ ಇರೋ ಥರ ಪ್ರಿಕಾಷನ್ ತಗೊಳ್ಳೋಣ. ನಿಂಗಿನ್ನೂ ಅದೇ ಭಯ ಟೆನ್ಷನ್ ಇದ್ದರೆ ನಾಳೆ ನಾವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸರ್ನ್ ಮಾಡೋಣ, ಆಯಿತಾ? ಡಾಕ್ಟರ್ ಹತ್ರ ಹೋದ್ರೆ ಒಂದಷ್ಟು ರಿಲೀಫ್ ಸಿಗುತ್ತೆ. ನೀನು ಮತ್ತೆ ಮತ್ತೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಮನಸ್ಸಿನ್ನ ಕೆಡುತ್ತೆ. ಅದಕ್ಕೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಕೌನ್ಸಿಲಿಂಗ್ ಮಾಡಿಸೋಣ. ನೀನು ಮುಂಚೆ ಥರನೇ ಖುಷಿಯಿಂದ ಇರ್ಬೋದು. ನಾನಿದ್ರಿಂದ ಹೊರಗೆ ಬರಬೇಕು, ಮೊದಲಿನ ಥರ ಹ್ಯಾಪಿಯಾಗಿರಬೇಕು. ಅಭಯ್ ಅಭಯ್ ಪ್ಲೀಸ್ ಡೂ ಸಮಥಿಂಗ್. ಅಭಯ್ ಅಭಯ್ ಪ್ಲೀಸ್ ಡೂ ಸಮಥಿಂಗ್. ओके बेटा ओके, मैं हूं ना तुम्हारे साथ. अब आराम से सो जा. बा बा. ಬದಲಾಗ್ಬಿಟ್ಟೆ ಅಭಯ್. ತುಂಬ 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 ಹರ್ಟ್ ಆಗ್ತಿದೆ ಕಣು. ಇವತ್ತಿಗೆ ನಿನ್ನ ಮೇಲಿದ್ದ ಭರವಸೆ ನಂಬಿಕೆ ಪೂರ್ತಿಯಾಗಿ ಖಾಲಿ ಆಗೋಯ್ತು. ಆದರೂ ಥ್ಯಾಂಕ್ಸ್. ಕಡೆಗೂ ನಾನು ಅಂದ್ಕೊಂಡಂಗೆ ನಿಂಗೆ ಸೂಟ್ ಆಗೋವಂಥ ಹುಡುಗಿ ನಿಂಗೆ ಸಿಕ್ಬಿಟ್ಲು. ನಾನು ಮನೆಯಿಂದ ಆಚೆ ಹೋಗೋ ದಿವಸ ಬಂದೇ ಬಿಡ್ತು. ಇನ್ಮೇಲೆ ನೀನುಂಟು, ನಿನ್ನ ಚಾಂದಿನಿ ಉಂಟು. ಇವತ್ತಿಗೆ ಈ ಜೂನಿಯರ್ ಸೀನಿಯರ್ ಆಟ ಕೊನೆ ಆಗೋಯ್ತು.